ನಮಸ್ತೆ, ನಾನು ಜಯಶೀಲಾ. ವೆಲ್ಕಮ್ ಟು ಮೈ ಚಾನಲ್. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಂದು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಮಂಡಕ್ಕಿ ಮಾಡೋದಕ್ಕೆ ತೊಗೊಂಡಿರುವಂಥ ಪದಾರ್ಥ ಇಂಗ್ರೀಡಿಯೆಂಟ್ಸ್: 2 ಈರುಳ್ಳಿ, 3 ಟೊಮೊಟೊ, ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಒಂದು ಗ್ಯಾಸ್ ಆನ್ ಮಾಡಿ ಬಾಣಲೆಯನ್ನಿಡಬೇಕು. ಬಾಣಲೆಯನ್ನಿಟ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ, ಆ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಶೇಂಗಾ ಬೀಜ ಇಲ್ಲ ಕಡಲೆಬೇಳೆನ ಆ್ಯಡ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ, ಕೆಳಗಡೆಗೆ ಇಡ್ತಾರೆ ಅಂತ ನಾನು ಡೈರೆಕ್ಟ್ ಅದನ್ನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡಿ, 1 ನಿಮಿಷ ನೀಟಾಗಿ ಫ್ರೈ ಮಾಡಿ, ಮೀಡಿಯಮ್ ಇರಲಿ ಉರಿ, ಗ್ಯಾಸ್ ಮೀಡಿಯಮ್ ಉರಿ ಇರಲಿ. ಅದನ್ನು ನೀಟಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನಾನು ಮಧ್ಯಮ ಗಾತ್ರದ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಅದನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಆ್ಯಡ್ ಮಾಡಿ ಅದನ್ನು ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದರೆ ಈರುಳ್ಳಿ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೈ ಆಗಬೇಕು ಇನ್ನೊಂದು ಸ್ವಲ್ಪ. ಈಗ ನೋಡಿ ಸ್ವಲ್ಪ ಫ್ರೈ ಆಗಿದೆ. ಈಗ ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಆದರೆ ನೆಕ್ಸ್ಟ್ ಅದಕ್ಕೆ ಈಗ ನೋಡಿ ಆ್ಯಡ್ ಮಾಡಿ ಟೊಮೊಟೊನ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಮಧ್ಯಮ ಗಾತ್ರದ್ದು 3 ಟೊಮೊಟೊ ಮಧ್ಯಮ ಗಾತ್ರದ್ದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಅದಕ್ಕೆ ಈಗ ಮಿಕ್ಸ್ ಮಾಡಿ. ಅದನ್ನು ಉಪ್ಪು ಹಾಕೋದು ಏನಕ್ಕೆ ಅಂದರೆ ಬೇಗ ಫ್ರೈ ಆಗುತ್ತೆ, ಟೊಮೊಟೊ ಬೇಯುತ್ತೆ ಅಂತ. ಟೊಮೊಟೊ ಚೆನ್ನಾಗಿ ಸ್ವಲ್ಪ ಬೇಯಲಿ, ಇನ್ನೊಂದು ಸ್ವಲ್ಪ ಬೇಯಬೇಕಾದ್ರೆ ಟೊಮೊಟೊ ನೋಡಿ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ. ನೆಕ್ಸ್ಟ್ ನಾವು ಟೊಮೊಟೊ ಬೆಂದಮೇಲೆ ಅದಕ್ಕೆ ಆ್ಯಡ್ ಮಾಡಬೇಕು ಅರಿಶಿನ ಪುಡಿನ ಅದಕ್ಕೆ ಆ್ಯಡ್ ಮಾಡಬೇಕು. ಮುಂಚೆ ಆ್ಯಡ್ ಮಾಡಿದರೆ ಅದು ತಳ ಹಿಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಟೊಮೊಟೊ ಬೆಂದು ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಸ್ವಲ್ಪ ನಾವೀಗ ಅರಿಶಿನದ ಪುಡಿನ ಆ್ಯಡ್ ಮಾಡೋಣ. ಅದಕ್ಕೀಗ ನೋಡಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಇರಲಿ, ಅರ್ಧ ಸ್ಪೂನ್ಗಿಂತ ಕಡಿಮೆ ಇರಲಿ. ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಆಗಬೇಕು, ಅದು ಬೇಯಬೇಕು. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಸರಿ ಹೋಗುತ್ತೆ ನೋಡಿ. ಇವಾಗ ನೋಡಿ ಫ್ರೈ ಆಗಿದೆ. ಈಗ ಎಲ್ಲ ನೀಟಾಗಿ ಬೆಂದಿದೆ. ಈಗ ನೋಡಿ, ಈಗ ನೆಕ್ಸ್ಟು ನಾವು ಮಂಡಕ್ಕಿನ ಆ್ಯಡ್ ಮಾಡಬೇಕು. ಮಂಡಕ್ಕಿ ನಾನು ಅರ್ಧ ಬಕೆಟ್ ನೀರಿಗೆ 1-2-3 ನಿಮಿಷ ನೀಟಾಗಿ ನೆನೆಸಿದ್ದೀನಿ. ಅದನ್ನು ನೀಟಾಗಿ ನೆನೆಸಿ ಅದನ್ನು ನೀರನ್ನೆಲ್ಲ ತೆಗೆದು ಅದನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೊಬೇಕು. ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. 4 ಜನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ನೀವು ಅದನ್ನು ನೀಟಾಗಿ ಹಿಂಡಲಿಲ್ಲ ಅಂದರೆ, ನೀರಿಂದ ತೆಗಿಬೇಕಾದ್ರೆ ಅದು ಮುದ್ದೆ ಥರ ಆಗುತ್ತೆ. ಅದಕ್ಕೆ ನೀವು ಆ ಪ್ರೋಸೆಸ್ನ ನೀಟಾಗಿ ಮಾಡಬೇಕು. ಈಗ ನಿಧಾನಕ್ಕೆ ಸ್ಟವ್ನ ಫಸ್ಟು ಸಿಮ್ ಮಾಡಬೇಕು. ಒಬ್ಬೊಬ್ಬರು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ತಾರೆ, ಬಟ್ ನಾನು ಸ್ಟವ್ನ ಸಿಮ್ ಮಾಡಿ
ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಅದು ಈಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ. ಮಂಡಕ್ಕಿನ ನೆನೆಸೋದು ಮತ್ತು ಅದನ್ನು ಹಿಂಡಿ ತೆಗಿತೀವಲ್ಲ ನೀರನ್ನೆಲ್ಲ, ಅದನ್ನು ಹಿಂಡ್ಬಿಟ್ಟು ತೆಗಿಯೋ ಪ್ರೋಸೆಸ್ ಅಷ್ಟೇ ಇದು ಇಂಪಾರ್ಟೆಂಟು. ನೆಕ್ಸ್ಟು ಇದು ಮಾಮೂಲಿ ನಾವು ಚಿತ್ರಾನ್ನ ಹೇಗೆ ಮಾಡ್ತೀವಿ ಆಗ ಒಗ್ಗರಣೆ ಆ ಥರನೇ, ಬಟ್ ಮಂಡಕ್ಕಿದಷ್ಟೇ ನಾವು ನೀಟಾಗಿ ಹಿಂಡಿ ನೀಟಾಗಿ ತೆಗೆದ್ರೆ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ಮೀಡಿಯಮ್ ಉರಿಲಿರಲಿ, ಏಕೆಂದರೆ ಇದು ಸ್ವಲ್ಪ ಬಿಸಿ ಆಗಬೇಕು ಮಂಡಕ್ಕಿ. ನೆಕ್ಸ್ಟ್ ಇದಕ್ಕೆ ನಾವು ಸಾಂಬಾರು ಪೌಡ್ರು, ಮೆಣಸಿನ್ಕಾಯಿ ಹಾಕಿರಲ್ವಲ್ಲ, ಸಾಂಬಾರು ಪುಡಿ ಬರುತ್ತಲ್ಲ, ಆ ಸಾಂಬಾರು ಪೌಡ್ರನ್ನ ಅರ್ಧ ಸ್ಪೂನ್ ನೀವು ಆ್ಯಡ್ ಮಾಡಿ, ಇದಕ್ಕೆ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಒಬ್ಬೊಬ್ಬರು ಪುಟಾಣಿ ಪುಡಿ, ಕಡಲೆ ಪುಡಿ, ಹುರ್ಗಡ್ಲೆ ಪುಡಿನ ಆ್ಯಡ್ ಮಾಡ್ತಾರೆ, ಎಲ್ಲರೂ ಅದನ್ನೇ ಆ್ಯಡ್ ಮಾಡೋದು. ಬಟ್ ನಾನು ಮಾತ್ರ ಸಾಂಬಾರು ಪುಡಿನ, ಯಾಕೆಂದರೆ ಪುಟಾಣಿ ಪುಡಿ ಹಾಕಿದರೆ ಡ್ರೈ ಆಗುತ್ತೆ ಅಂತ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ತೀನಿ. ನೀವೊಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ಇದೊಂದು ಸಲ ಟೇಸ್ಟ್ ವೈಸ್ ನೋಡಿ. ಈಗ ನೆಕ್ಸ್ಟು ಹಿಂಗೆ ನೋಡಿ, ಸ್ಟವ್ ಮೀಡಿಯಮ್ ಉರಿಲಿದೆ. ಈಗ ನೆಕ್ಸ್ಟ್ ನಾವು ಆ್ಯಡ್ ಮಾಡ್ತೀವಿ ಕೊತ್ತಂಬರಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಸ್ಟವ್ನ ಆಫ್ ಮಾಡಿಬಿಡಿ. ಮಿಕ್ಸ್ ಮಾಡಿ ನೀಟಾಗಿ ಸ್ಟವ್ ಆಫ್ ಮಾಡಿ, ನೆಕ್ಸ್ಟು ನೀವು ಅರ್ಧ ಭಾಗ ನಿಂಬೆ ಹಣ್ಣು ಇರುತ್ತಲ್ಲ ಅದ್ರದ್ದು ರಸ ತೆಗಿಬೇಕು. ಬೀಜ ಎಲ್ಲ ತೆಗೆದು ರಸ ತೆಗೆದಿಟ್ಕೊಂಡು ಸ್ಟವ್ ಆಫ್ ಮಾಡಿದ ಮೇಲೆ ನೀವು ನಿಂಬೆ ರಸನ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಅದು ನೀವು ಸ್ಟವ್ ಆನ್ ಮಾಡಿದರೆ ಕಹಿ ಬರುತ್ತೆ, ಹಾಗಾಗಿ ಅದನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ನಿಂಬೆ ರಸನ ಈಗ ನೋಡಿ ಮಿಕ್ಸ್ ಮಾಡಬೇಕು. ಅರ್ಧ ನಾನು ತಗೊಂಡಿರೋದು ಅದನ್ನು ಮಿಕ್ಸ್ ಮಾಡಿದ ಮೇಲೆ ಅದನ್ನು 1-2 ನಿಮಿಷ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಅದೆಲ್ಲ ಕಡೆಗೂ ರಸ ಎಲ್ಲ ಇದಾಗುತ್ತೆ, ಆಮೇಲೆ ನೀವು ಸರ್ವ್ ಮಾಡ್ಬೋದು. ನೋಡಿ ಈಗ ಲಿಡ್ ಮುಚ್ಚಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.